ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ಜೀವನ ಅನ್ನೋದು ಒಂದು ಅಡುಗೆ ಥರ ಅಲ್ಲವೇ? ಸ್ವಲ್ಪ ಸಿಹಿ, ಸ್ವಲ್ಪ ಖಾರ, ಸ್ವಲ್ಪ ಕಹಿ. ಅದೇ ರೀತಿ ನಮ್ಮ ರಾಶಿ ಭವಿಷ್ಯವು ಪ್ರತಿದಿನ ಬದಲಾಗುತ್ತಾ ಇರುತ್ತದೆ. ಆದ್ದರಿಂದ ಇಂದು ನಾವು ಕಿಚನ್ನಲ್ಲಿ ಅಡುಗೆ ಮಾಡ್ತಾ ನಿಮ್ಮ ವಾರದ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ನಿಮ್ಮ ಜೀವನದಲ್ಲಿ ಯಾವ ರುಚಿ ಜಾಸ್ತಿ ಇರುತ್ತೆ? ಪ್ರೀತಿಯಲ್ಲಿ ಸಿಹಿ ಹೆಚ್ಚಾಗುತ್ತಾ? ಕೆಲಸದಲ್ಲಿ ಖಾರ ಸವಾಲುಗಳು ಬರ್ತವ? ಹಣದಲ್ಲಿ ಲಾಭದ ಸಿಹಿ ಸಿಗುತ್ತಾ? ಎಲ್ಲದರ ಮಾತು ಇವತ್ತು ಸುಲಭವಾಗಿ ನೇರವಾಗಿ ಹೇಳ್ತೀವಿ. ಹಾಗಾದರೆ ಕಡಾಯಿ ಬಿಸಿ ಆಗ್ತಾ ಇದೆ, ಮಸಾಲೆ ಸಿದ್ಧಾಗ್ತಿದೆ, ನಮ್ಮ ರಾಶಿ ಭವಿಷ್ಯ ಕೂಡ ಶುರು ಆಗ್ತಿದೆ. ಬನ್ನಿ ಶುರು ಮಾಡೋಣ. ಮೊದಲಿಗಾಗಿ ಮೇಷರಾಶಿ. ಪ್ರೀತಿ ವಿಷಯದಲ್ಲಿ ಈ ವಾರ ನಿಮ್ಮ ಸಂಬಂಧದಲ್ಲಿ ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಶಾಂತವಾಗಿ ಮಾತಾಡಿದರೆ ಸಮಸ್ಯೆ ಹೋಗುತ್ತದೆ. ವ್ಯವಹಾರ ವಿಷಯದಲ್ಲಿ ಹೊಸ ಡೀಲ್ಸ್ ಸಿಗುವ ಸಾಧ್ಯತೆ ಇದೆ, ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣ ಖರ್ಚು ಹೆಚ್ಚಾಗಬಹುದು, ಬಜೆಟ್ ಕಂಟ್ರೋಲ್ ಮುಖ್ಯ. ಪರಿಹಾರಕ್ಕಾಗಿ ಮಂಗಳವಾರ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಬೆಟ್ಟಲೆ ಅರ್ಪಿಸಿ. ವೃಷಭ ರಾಶಿ. ಪ್ರೀತಿಯಲ್ಲಿ ಸುಖ ಶಾಂತಿ ಹೆಚ್ಚಾಗುತ್ತದೆ. ವ್ಯವಹಾರದಲ್ಲಿ ಸ್ಟೇಡಿ ಗ್ರೋತ್ ಕಾಣಬಹುದು. ಹಣದ ಲಾಭ, ಹಳೆಯ ಬಾಕಿ ಹಣ ಬರುತ್ತದೆ. ಪರಿಹಾರ ಶುಕ್ರವಾರ ಲಕ್ಷ್ಮೀ ದೇವಿಗೆ ಕುಂಕುಮ ಅರ್ಚನೆ ಮಾಡಿ. ಈಗ ಮಿಥುನ ರಾಶಿ. ಹೊಸ ಪರಿಚಯಗಳು ಪ್ರೀತಿಗೆ ತಿರುಗಬಹುದು. ವ್ಯವಹಾರ ಕಮ್ಯುನಿಕೇಷನ್ ಸ್ಕಿಲ್ಸ್ ನಿಮಗೆ ಸಕ್ಸಸ್ ಕೊಡುತ್ತದೆ. ಹಣ ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಸಾಧ್ಯತೆ. ಈ ವಾರ ನಿಮಗೆ ತುಂಬ ಒಳ್ಳೆಯದಿದೆ ಮಿಥುನ ರಾಶಿಗೆ. ಪರಿಹಾರಕ್ಕಾಗಿ ಬುಧವಾರ ಗಣೇಶನಿಗೆ ಧ್ರುವ ಅರ್ಪಿಸಿ. ಈಗ ಕರ್ಕಟಕ ರಾಶಿ. ಕುಟುಂಬದಲ್ಲಿ ಹಾರ್ಮೋನಿ ಇರುತ್ತದೆ. ವ್ಯವಹಾರ ಕೆಲಸದಲ್ಲಿ ಸ್ವಲ್ಪ ಸ್ಲೋ ಪ್ರೋಗ್ರೆಸ್ ಇದೆ. ಹಣ ಉಳಿಸುವುದು ಮುಖ್ಯ. ಆದಷ್ಟು ನೀವು ಸೇವಿಂಗ್ ಮಾಡಿದರೆ ನಿಮಗೆ ಒಳ್ಳೆಯದು. ಪರಿಹಾರ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ, ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗ್ತದೆ. ಸಿಂಹ ರಾಶಿ. ಈಗೋ ಇಶ್ಯೂಸ್ ಅವಾಯ್ಡ್ ಮಾಡಿದರೆ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗುತ್ತದೆ. ವ್ಯವಹಾರ ಲೀಡರ್ಶಿಪ್ ಮೂಲಕ ರೆಕಗ್ನಿಷನ್ ಸಿಗುತ್ತದೆ. ಹಣ ಇನ್ಕಮ್ ಹೆಚ್ಚಾಗಬಹುದು. ಪರಿಹಾರ ಭಾನುವಾರ ಸೂರ್ಯನಿಗೆ ಅರ್ಘ್ಯ ನೀಡಿ. ಕನ್ಯಾ ರಾಶಿ. ಸ್ಟೇಬಲ್ ರಿಲೇಶನ್ಶಿಪ್. ಹೊಸ ಸ್ಕಿಲ್ಸ್ ಕಲಿಯಲು ಉತ್ತಮ ಸಮಯ. ಹಣ ಇನ್ವೆಸ್ಟ್ಮೆಂಟ್ ಲಾಭ ಕೊಡಬಹುದು. ಅಂದರೆ ನೀವು ಯಾವುದಾದರೂ ವ್ಯವಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಲ್ಲಿ ನಿಮಗೆ ಲಾಭ ಸಿಗುತ್ತದೆ ಈ ವಾರ. ಪರಿಹಾರಕ್ಕಾಗಿ ಗಣಪತಿ ಪೂಜೆ ಮಾಡಿ. ತುಲಾರಾಶಿ. ರೊಮ್ಯಾಂಟಿಕ್ ಮೂಮೆಂಟ್ಸ್ ಹೆಚ್ಚಾಗುತ್ತವೆ. ವ್ಯವಹಾರ ಪಾರ್ಟ್ನರ್ಶಿಪ್ನಲ್ಲಿ ಜಾಗೃತಿ ಇರಲಿ. ಹಣ ಖರ್ಚು ಮತ್ತು ಆದಾಯ ಬ್ಯಾಲೆನ್ಸ್ ಮಾಡಿ. ಪರಿಹಾರ ಶುಕ್ರವಾರ ದೇವಿಗೆ ದೀಪ ಹಚ್ಚಿ. ವೃಶ್ಚಿಕ ರಾಶಿ. ಪಾಸ್ಟ್ ಇಶ್ಯೂಸ್ ಮತ್ತೆ ಬರುತ್ತದೆ. ಕ್ಲಿಯರ್ ಕಮ್ಯುನಿಕೇಷನ್ ಮುಖ್ಯ. ವ್ಯವಹಾರ ವರ್ಕ್ ಪ್ರೆಷರ್ ಜಾಸ್ತಿ, ಪೇಷನ್ಸ್ ಇರಲಿ. ಹಣ ಸಾಲ ತೀರಿಸುವ ಅವಕಾಶ. ಈ ವಾರ ನಿಮಗೆ ಸಾಲ ತೀರಿಸುವ ಅವಕಾಶ ಸಿಗಬಹುದು. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿ. ಧನುರಾಶಿ. ಪ್ರೀತಿ ವಿಷಯದಲ್ಲಿ ಹೊಸ ಲವ್ ಸ್ಟೋರಿ ಶುರುವಾಗಬಹುದು. ವ್ಯವಹಾರ ಎಕ್ಸ್ಪಾನ್ಷನ್ ಅವಕಾಶಗಳು. ಹಣ ಫೈನಾನ್ಷಿಯಲಿ ಗ್ರೋತ್. ಪರಿಹಾರ ಗುರುವಾರ ದತ್ತಾತ್ರೇಯ ಪೂಜೆ ಮಾಡಿ. ಮಕರ ರಾಶಿ. ಟ್ರಸ್ಟ್ ಹೆಚ್ಚಾಗುತ್ತದೆ. ವ್ಯವಹಾರ ಸ್ಟಡಿ ಪ್ರೋಗ್ರೆಸ್. ಹಣ ಸೇವಿಂಗ್ ಹೆಚ್ಚಾಗುತ್ತವೆ. ಪರಿಹಾರ ಶನಿ ದೇವರಿಗೆ ಎಣ್ಣೆ ದೀಪ ಹಚ್ಚಿ. ಈಗ ಕುಂಭರಾಶಿ. ಸಣ್ಣ ಸಮಸ್ಯೆಗಳು ಬರುತ್ತವೆ, ಇಗ್ನೋರ್ ಮಾಡಿದರೆ ಸರಿಯಾಗುತ್ತದೆ. ವ್ಯವಹಾರ ವಿಷಯದಲ್ಲಿ ಹೊಸ ಐಡಿಯಾಸ್ ಬರುತ್ತವೆ. ಹಣ ಇನ್ಕಮ್ ಸ್ಟೇಬಲ್ ಆಗಿರುತ್ತದೆ ನಿಮ್ಮದು. ಪರಿಹಾರಕ್ಕಾಗಿ ಶನಿವಾರ ಹನುಮಂತನ ದರ್ಶನ ಮಾಡಿ. ಈಗ ಕೊನೆಯದಾಗಿ ಮೀನರಾಶಿ. ಪ್ರೀತಿ ವಿಷಯದಲ್ಲಿ ಸಂತೋಷದ ಕ್ಷಣಗಳು. ವ್ಯವಹಾರ
ಕ್ರಿಯೇಟಿವಿಟಿ ಮೂಲಕ ಸಕ್ಸಸ್. ಹಣದ ಲಾಭ ಈ ವಾರ ಇದೆ. ಪರಿಹಾರಕ್ಕಾಗಿ ವಿಷ್ಣು ದೇವರಿಗೆ ತುಳಸಿ ಅರ್ಪಿಸಿ. ಇದು ನಿಮ್ಮ ವಾರದ ರಾಶಿ ಭವಿಷ್ಯ. ನಿಮ್ಮ ರಾಶಿ ಯಾವುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗಿ.